ಪುಟಾಣಿ ವಿದ್ಯಾರ್ಥಿಗಳೇ ಜಮೀನನ್ನ ಕೊರೆದು ಭೂಮಿಯೊಡಲಿಂದ ನೀರು ಜಿನಗಿಸಿದ ಯಶೋಗಾಥೆ ಮಂಗಳೂರಿನ ಮೂಡಬಿದಿರೆಯಲ್ಲಿ ನಡೆದಿದೆ. ಇಲ್ಲಿನ ಕಣಪಿಲ ಗುಡ್ಡಲ ಪಲ್ಕೆ ಎಂಬಲ್ಲಿ ವಿದ್ಯಾರ್ಥಿಗಳು ಶ್ರಮದಾನದಿಂದಲೇ ಬಾವಿಯನ್ನ ತೋಡುವ ಮೂಲಕ ಸಾಹಸ ಮೆರೆದಿದ್ದಾರೆ. ಇನ್ನು ಈ ವಿದ್ಯಾರ್ಥಿಗಳ ಸಾಹಸ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಾಹಸ ಮೆರೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು. ನಾವು ಒಂದು ದಿವಸ ಅಲ್ಲಿ ಜಾಗದಿಂದ ಹೂವಿಗೆ ಗಿಡಕ್ಕೆಲ್ಲ ಹಾಕಿ ಮಣ್ಣು ತಗೊಂಡು ಹೋಗ್ತಿದ್ವಿ. ಆಗ ಒಂದು 2 ಫೀಟಿನಷ್ಟು ಹಾಲಾಗಿತ್ತು. ಆಗ ನನಗೆ ಯೋಚನೆ ಬಂತು, ಅದರಲ್ಲಿ ಬಾವಿ ತೆಗೆದರೆ ನಮಗೆ ನೀರು ಸಿಕ್ಕಬಹುದು. ಆಗ ನನ್ನ ಬಳಿ ಆದ ಫ್ರೆಂಡ್ನ ದೀಕ್ಷಿತ್ನ ಬಳಿ ಹೋಗಿ ಹೇಳಿದೆ. ನಮಗೆ ಅವನ ಹತ್ರ ಬಂದು ಹೇಳಿದೆ, ನಾವಿಲ್ಲಿ ಬಾವಿ ತೆಗೋಣ ಆದಿತ್ಯವಾರ 9 ತಾರೀಕಿನಂದು. ಆವತ್ತು ಬೆಳಿಗ್ಗೆ ನಾವು 8:30ರಿಂದ 6:30ವರೆಗೆ ಕೆಲಸ ಮಾಡಿ 6.5 ಫೀಟ್ ಅಷ್ಟು ಆಳ ಮಾಡಿದ್ದೇವೆ. ಆನಂತರ ನಮಗೆ ಮಣ್ಣು ತೆಗೆಯಲು ತುಂಬ ಕಷ್ಟವಾಯಿತು. ಆಗ ಅಲ್ಲಿ ಮನೆ ಇದ್ದ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಮಣ್ಣು ಹೇಳಿಕೆ ಹೇಳಿದ್ದೇವೆ. ಸಂಡೇ ರಜೆಯಲ್ಲಿ ಮಕ್ಕಳು ಒಂದು ಹಳ್ಳ ಇದ್ದಂಥ ಜಾಗನ ಗುಂಡಿ ತೋಡಿ ಅಲ್ಲೇ ಮಣ್ಣು ತೆಗೆದು ಒಂದಿಬ್ಬರು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಅವರ ಪ್ರೈಮರಿ ಮಕ್ಕಳೆಲ್ಲ ಸೇರಿಸಿ ಮತ್ತೆ ಬಾವಿ ತೋಡಿದ್ದಾರೆ. ಸಾಧನೆ ಏನಂತಂದರೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ನಮಗೆ ಪಂಚಾಯತ್ ವ್ಯವಸ್ಥೆಯಿಂದ ವಾಟರ್ ಸಪ್ಲೈ ಇದೆ, ಆದರೆ ನೀರು ಮಾತ್ರ ಕುಡಿಲಿಕ್ಕೆ ಅಷ್ಟೊಂದು ಯೋಗ್ಯ ಆಗೋದಿಲ್ಲ ನಮಗೆ. ಹಾಗಾಗಿ ನಾವು ಬೇರೆ ಕಡೆಯಿಂದ ನೀರು ತರ್ತಾ ಇದ್ವಿ. ಇವಾಗ ಏನಾಗಿದೆ ಅಂತ